ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಪರಿಸರ ಪ್ರಪಂಚ. ನಿಮ್ಮ ಪರಿಸರ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಹಾಗೆಯೇ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಒಂದು ವಿಷಯ ನಾನು ನಿಮ್ಮಲ್ಲಿ ಚರ್ಚೆ ಮಾಡ್ಕೊತೀನಿ. ಅದು ತಪ್ಪೋ ಸರಿನೋ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಒಂದು ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬ್ ಏನಿದೆ ಅದನ್ನು ಕೊನೆವರೆಗೆ ನೋಡಿ, ಈ ವಿಷಯದ ಬಗ್ಗೆ ಗೊತ್ತಾಗಿ ನೀವು ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೋದನ್ನು ತಿಳಿಸಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ತೀನಿ. ಯಾರು ನೋಡ್ತಾ ಇದ್ದೀರಾ ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದ್ರ ಮೂಲಕ ಅಭಿಪ್ರಾಯವನ್ನು ತಿಳಿಸಿ. ನಿಮ್ಮ ಸಲಹೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತಪ್ಪೋ ಸರಿ ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ವಿಮರ್ಶನೆ ಮಾಡ್ತಾ ಇದ್ದೀನಿ. ಅದೇನಂತಂದರೆ ಆತ್ಮಹತ್ಯೆ. ಯಾಕೆ ಆತ್ಮಹತ್ಯೆ ಮಾಡ್ಕೋಬೇಕು? ದುಡಿದು ನಮ್ಮ ಕಷ್ಟ ಏನೇ ಇರಲಿ ಅದನ್ನು ಧೈರ್ಯದಿಂದ ಎದುರಿಸಿ ನಿಲ್ಲಬೇಕು. ಈ ಆತ್ಮಹತ್ಯೆ ಅಂತ ಯಾಕೆ ಇವನ್ನೆಲ್ಲ ಮಾಡಿ ನಮ್ಮ ಜೀವನ ನಾವೇ ತಗೋಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕೊನೆವರೆಗೆ ನೋಡಿ. ಇವತ್ತಿನ ದಿನಗಳಲ್ಲಿ ತುಂಬ ನೋಡ್ತಾನೇ ಇದ್ದೀವಿ. ಸಣ್ಣ ಪುಟ್ಟ ವಿಚಾರಕ್ಕಾಗಿರ್ಬೋದು, ಕೋಟಿ ಮಗಗಳಾಗಿರ್ಬೋದು, ಗಂಡ ಹೆಂಡತಿ ಜಗಳ ಇರ್ಬೋದು, ಏನೇ ಇದ್ರೂ ಆತ್ಮಹತ್ಯೆ ಮಾಡಿಕೊಂಡು ಸತ್ತೋಗ್ಬಿಡ್ತಾರೆ. ಅವ್ರಿಗೆ ಮುಂದಿನ ವಿಚಾರನೇ ಗೊತ್ತಾಗಲ್ಲ. ಆ ಕ್ಷಣಕ್ಕೆ ಏನಾಗುತ್ತೆ, ನಾವು ಮಾಡೋದೇ ಸರಿ ಅನಿಸ್ಬಿಟ್ಟು ಇಲ್ಲ ಏನೋ ಗೊತ್ತಿಲ್ಲ, ಒಟ್ಟು ಅವರು ಆತ್ಮಹತ್ಯೆಗೆ ಪ್ರೇರಣೆ ಆಗುತ್ತೋ ಏನೋ ಗೊತ್ತಿಲ್ಲ, ಒಟ್ಟು ಆತ್ಮಹತ್ಯೆ ಮಾಡಿಕೊಂಡು ತಮ್ಮ ಜೀವನನೇ ತಾವು ಹಾಳು ಮಾಡ್ಕೊಳ್ಳೋ ಒಂದು ಪ್ರಕರಣಗಳು ತುಂಬ ನಡೀತಾನೆ ಇದೆ ಇವತ್ತಿನ ದಿನಮಾನಗಳಲ್ಲಿ. ಕಷ್ಟ ಏನೇ ಇರಲಿ ಅದನ್ನು ಕುತ್ಕೊಂಡು ಪರಿಹಾರ ಮಾಡ್ಕೋಬೇಕು. ಸಾವಿರ ಇರ್ತಾರೆ ಕಷ್ಟ, ಯಾರಿಗೆ ಬರಲ್ಲ ಹೇಳಿ? ಪ್ರತಿನಿತ್ಯ ಒಂದಲ್ಲ ಒಂದಿನ ಹೆದರ್ಸ್ತಾನೆ ಇರ್ತಾರೆ ಸಮಾಜದಲ್ಲಿ. ಈ ಸಾಯೋ ಅಂತ ನಿರ್ಧಾರ ಯಾಕೆ ಮಾಡಬೇಕು? ಅವರೊಬ್ಬರೇ ಸಾಯೋದಿಲ್ಲ. ತಂದೆ ತಾಯಿ ನೋಡಿರ್ತಕ್ಕಂಥ ಹೆಣ್ಮಕ್ಳಾಗಿರಲಿ ಗಂಡು ಮಕ್ಕಳಾಗಿರಲಿ, ಸತ್ತರೆ ಕೊನೆವರೆಗೂ ನೋವು ತಿನ್ನೋದು ತಂದೆ ತಾಯಿ ಮಾತ್ರನೇ. ಅದು ಸಾಯುವ ಮುನ್ನ ತಂದೆ ತಾಯಿನ ನೆನಪು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಎಷ್ಟೇ ಚಿಕ್ಕ ಪುಟ್ಟ ವಿಷಯ ಇರ್ಬೋದು, ದೊಡ್ಡದೇ ಇರಲಿ, ಮನೆಯಲ್ಲಿ ಹಿರಿಯರಿದ್ದರೆ ಸಮಾಧಾನದಿಂದ ಕುತ್ಕೊಂಡು ನಿಮ್ಮ ಕಷ್ಟಕ್ಕೆ ಪರಿಹಾರ ಹೇಳೋರಿದ್ದರೆ ಅದನ್ನು ಅವ್ರ ಹತ್ರ ಚರ್ಚೆ ಮಾಡ್ಕೊಳ್ಳಿ ಮೇನ್. ಯಾಕಂದರೆ ಮನಸ್ಸಲ್ಲಿ ಇಟ್ಕೊಂಡು ನಾವು ಒಬ್ಬರೇ ಕೊರಗೋದ್ರಿಂದ ಅದೇನಾಗುತ್ತೆ, ನಮಗಿನ್ನೂ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಪ್ರೇರಣೆ ಆಗುತ್ತೆ, ಪ್ರಚೋದನೆ ಆಗುತ್ತೆ. ಅದು ಬೇಡ. ಯಾಕಂದರೆ ಇವತ್ತಿನ ದಿನಗಳಲ್ಲಿ ನೋಡಿ ಎಷ್ಟು ಆಗ್ತಾಯಿದೆ ಅಂದರೆ, ಸಣ್ಣ ಸ್ಕೂಲ್ಗೆ ಹೋಗೋ ಮಕ್ಕಳೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಪ್ರಕರಣಗಳು ಕೇಳ್ತಾನೆ ಇರ್ತೀವಿ. ಯಾಕೆ ಇವೆಲ್ಲ ಆಗಬೇಕು? ತಂದೆ ತಾಯಿ ಬೈದ್ರೂ ತಪ್ಪೇ ಮನೇಲಿ, ಆ ರೀತಿ ಒಂದು ಆಗೋಗಿದೆ. ಮಕ್ಕಳನ್ನ ನಾವು ಫಸ್ಟು ಪೇರೆಂಟ್ಸ್ ಏನಿರಬೇಕು ಅಂದರೆ, ಮಕ್ಕಳನ್ನ ಬೇರೆಯವ್ರು ಹೋಲಿಕೆ ಮಾಡಬಾರ್ದು. ದಯವಿಟ್ಟು ಆ ಕೆಲಸ ಮಾಡೋಕ್ಕೆ ಹೋಗಬೇಡಿ. ನನ್ನ ಮಗಳು 50% ಅಷ್ಟು ತೆಗೆದ್ರೆ ಖುಷಿ ನಮಗೆ. 50-60 ತೆಗಿತಾಳೆ, ಇಲ್ಲ ಅಂತ ಅಲ್ಲ, ಆದರೆ ಅದಕ್ಕೆ ಜಾಸ್ತಿ ಹೋಗಲ್ಲ. ನಾವು ಯಾವತ್ತೂ ಆಕೆನ ಮತ್ತೊಬ್ರಿಗೆ ಹೋಲಿಸಿ ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ. ಅವ್ರು ಆಗಿದ್ದಾರೆ ಹೀಗೆ ದಯವಿಟ್ಟು ಹೇಳಲ್ಲ ನಾವು. ಅವಳು ಸ್ಕೂಲ್ ಫೀಸು ಒಂದು ವರ್ಷಕ್ಕೆ ಹೆಚ್ಚು ಕಮ್ಮಿ 1 ಲಕ್ಷ ಬರುತ್ತೆ. ಎಲ್ಲದು ತೆಗೆದು ಬಸ್ ಫೀಸು, ಅವಳದು ಡೈಲಿ ಖರ್ಚು, ಅವಳದು ಸ್ಕೂಲ್ ಫೀಸು, ಟ್ಯೂಷನ್ನು, ಅದು ಇದು ಅಂತ ಎಲ್ಲ ಹೇಳಿ ತೆಗೆದ್ರೂ ವರ್ಷಕ್ಕೆ 1 ಲಕ್ಷ ಬಂದೇ ಬರುತ್ತೆ. ಬಟ್ ಯಾವತ್ತೂ ನಾವು ಅದನ್ನು ಅವಳಿದ್ರಿಗೆ ಹೇಳೋಕ್ಕೆ ಹೋಗಲ್ಲ. ಯಾಕಂದರೆ ಮಕ್ಕಳು ಇವಾಗ ಕಲಿಬೇಕು, ಕಲಿತು ನೋಡಬೇಕು. ಮುಂದೆ ಕಷ್ಟ ಸುಖ ಅವ್ರು ನೋಡಲಿ ಬಿಡಲಿ ಸೆಕೆಂಡ್ರಿ. ಮೇನ್ ಪೇರೆಂಟ್ಸ್ ಏನಿದ್ದೀವಿ ನೋಡು, ಆ ಮಕ್ಕಳನ್ನ ತಿದ್ದ ಪ್ರಯತ್ನ ಮಾಡಬೇಕು. ಅವ್ರು ಕೇಳಿದ ತಕ್ಷಣಕ್ಕೆ ನಾನು ತಂದು ಕೊಡೋದು ಮಾಡ್ತೀವಲ್ಲ, ಅದೇ ತಪ್ಪು ಕೆಲಸ. ಏನೋ ಕೇಳ್ತಾರೆ ಅಂತ, ಇಲ್ಲ ಇವತ್ತೆಲ್ಲ ನಾಳೆ ತರ್ತೀವಿ, ಇವತ್ತಿಲ್ಲ, ಅದನ್ನು ಕೇಳಿದ ತಕ್ಷಣಕ್ಕೆ ತರೋದು ದೊಡ್ಡ ತಪ್ಪು. ಅವ್ರಿಗೆ ಕಷ್ಟ ತೋರಿಸ್ಬೇಕು. ಅವ್ರನ್ನ ಕಷ್ಟದಿಂದ ನೋಡಲೇಬಾರ್ದು, ಅವ್ರಿಗೆ ಕಷ್ಟ ಗೊತ್ತಾಗಬಾರ್ದು ಅಂತ ಹೋಗ್ತೀವಲ್ಲ, ಅದೇ ನಾವು ಮಾಡೋ ತಪ್ಪು. ಮೇನು ಮಕ್ಕಳ ದಾರಿ ತಪ್ಪಲಿಕ್ಕೆ ನಾವೇ ಒಂದು ಕಾರಣ ಆಗಿಬಿಡ್ತೀವಿ. ಹಾಗಾಗಿ ನಾವು ಮಕ್ಕಳನ್ನಾಗಲಿ ಅಥವಾ ಮನೆಯಲ್ಲಿ ನಾವು ಯಾವ ಥರ ಮಕ್ಕಳಿಗೆ ಸಂಸ್ಕಾರ ಕೊಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಮಕ್ಕಳನ್ನ ಬೈತಾ ಹೊಡಿತಾ ಪ್ರೀತಿ ವಿಶ್ವಾಸ ಎಲ್ಲದರಲ್ಲೂ ಇರಬೇಕು. ಬರೀ ಮುದ್ದು ಮಾಡ್ತಾ ಹೋಗಿ ಇವಾಗಾದರೂ ಒಂದು ದಿವಸ ನಾವು ಅವರಿಗೆ ಸಿಟ್ಟು ಮಾಡಿದೆ ಅಂದರೆ ಅದು ಪ್ರಚೋದನೆಗೆ, ಆತ್ಮಹತ್ಯೆಗೆ ಪ್ರಚೋದನೆ ಆಗುತ್ತೆ. ಇದು ಕಟ್ಟಿಟ್ಟು ಬುದ್ಧಿ. ಇವತ್ತಿನ ದಿನಗಳಲ್ಲಿ ನೋಡ್ತೀರಲ್ವ, ಒಂದು ಫೋನ್ ಕೊಡಿಸ್ಲಿಲ್ಲಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಏನೋ ಟ್ರಿಪ್ ಕಳಿಸ್ಲಿಲ್ಲದಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಸಣ್ಣ ಮಕ್ಕಳು ಈ ಥರ ಆಗ್ತಾಯಿದೆ. ಇದು ಬೇಡ. ಹಾಗಾಗಿ ನಾವು ಪೇರೆಂಟ್ಸ್ ಏನಿರ್ತೀವಿ, ಮಕ್ಕಳಿಗೆ ಕಷ್ಟ ಸುಖ ತೋರಿಸ್ಬೇಕು. ತೋರಿಸ್ಲಿಲ್ಲ ಅಂದ್ರೆ ಆಗೋದಿಲ್ಲ.
ನನ್ನ ಮಗಳಿಗೆಲ್ಲ ಗೊತ್ತಾಗುತ್ತೆ. ಸೊ ಹಾಗಾಗಿ ಅವಳಿಗೆ ಇವತ್ತಿಲ್ಲ ಸಾರಿ ಬಿಡು ಬೇಡ ಅಂತ. ಇನ್ನೊಂದು ಏನಂದ್ರೆ ಅವ್ಳದು ಗುಡ್ ಹ್ಯಾಬಿಟ್ ಅಂದರೆ ಈಗ ಏನು ಎದಕ್ಕೂ ಹಠ ಮಾಡಲ್ಲ. ಸಾರಿ ಇವತ್ತಿಲ್ಲ ಮುಗೀತು. ಮತ್ತೊಂದಿನ ಅವಳು ಇವತ್ತಿಗೂ ಕಾಲಲ್ಲಿ ಎಲ್ಲ ಕಿತ್ತೋಗಿದೆ ಸಾಕ್ಸ್ ಅವನೇ ಹಾಕೊಂಡು ಹೋಗ್ತಿದ್ದಾಳೆ. ಇವತ್ತಿಗೂ ಅವ್ರ ಪಪ್ಪ ಹೇಳಲ್ಲ ಅವಳು ತೊಗೊಂಡು ಬಾ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾವು ಹೇಳೋದು ಮಕ್ಕಳಿಗೆ ಏನಾದರೂ ನಿಜವಾಗ್ಲೂ ಅವರು ಅದನ್ನು ಕೇಳಿದ್ಲು ಅಂತಂದರೆ ನಾನು ಅವತ್ತೇ ಇದಾಗ್ತೀನಿ. ಅಷ್ಟು ಇದ್ದಾಳೆ. ಇರಲಿ ಬಿಡೋ ಹೋದಾಕಂದ್ರೆ ಹೋಯ್ತು ಬಿಡಪ್ಪ ಹೋಯ್ತು ಬಿಡಪ್ಪ ಅವ್ರ ಅಪ್ಪನಿಗೆ ಹೇಳ್ತಾಳೆ ಆಕಿ. ಸೊ ಏನೋ ಅಷ್ಟೊಂದು ಖರ್ಚು ಮಾಡೋದಾಗಿ ಹೊರಗಡೆ ಹೋದಾಗ ಏನಾಯ್ತಂದ್ರೆ ಏನೋ ಒಂದು ಜಾತ್ರೆ ಇರಲಿ ಅಥವಾ ಔಟ್ ಆಫ್ ಸಿಟಿ ಎಲ್ಲಾದರೂ ದೊಡ್ಡ ದೊಡ್ಡ ನಗರಗಳಿಗೆ ಹೋದ್ರೂ ನನಗೆ ಅದು ಬೇಕು ಅಂತ ಆ ಜಾಗದಲ್ಲಿ ನಿಂತರೆ ಅವಳು ಅವರಷ್ಟೇ ಅಷ್ಟು ಇದ್ದಾಳೆ ನನ್ನ ಮಗಳು. ನಾವೇನೇ ಬಾ ಮಮ್ಮಿ ಹೋಗೋಣ. ಮೊನ್ನೆ ಶಿವಮೊಗ್ಗ ಅಂತ ಇದರಲ್ಲಿ ಬಸ್ ಸ್ಟಾಪಲ್ಲಿ ಸ್ಮಾರ್ಟ್ ಬಜಾರ್ ಅಂತ ಇದೆ, ಶಿವಮೊಗ್ಗ ಎಂಟ್ರೆನ್ಸ್ ಬಸ್ ಸ್ಟಾಪ್ ಎಂಟ್ರೆನ್ಸ್ಗೆ ಇದೆ. ನಾವೇ ಒಳಗೆ ಕರ್ಕೊಂಡು ಹೋದ್ರೆ ಬಾ ಮಮ್ಮಿ ಲೇಟಾಗುತ್ತೆ ಊರಿಗೆ ಹೋಗೋಣ, ಬಾ ಮಮ್ಮಿ ಲೇಟಾಗುತ್ತೆ ಊರಿಗೆ ಹೋಗೋಣ ಅಂತ ಹೇಳಿದ್ಲು ಹೊರತು ಮಮ್ಮಿ ಅದು ಬೇಕು ಇದು ಬೇಕು ಅಂತ ಅನ್ನಲ್ಲ ನನ್ಗಳು. ನನಗೆ ಅದು ಒಂದು ಖುಷಿ ಆಗುತ್ತೆ. ಸೊ ಹಾಗಾಗಿ ನಾವು ಮನೆಯಲ್ಲಿ ಮಕ್ಕಳಿಗೆ ಆಗಲಿ ಯಾವ ಥರ ನಾವು ಅವಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಸಂಸ್ಕಾರನ ಕೊಡ್ತಾ ಹೋಗ್ತೀವಿ ನೋಡು, ಅದು ಇಂಪಾರ್ಟೆನ್ಸ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಆತ್ಮಹತ್ಯೆ ಯಾಕೆ ಬಂತು ಅಂದರೆ ನಿನ್ನೆ ಒಂದು ಮೈಸೂರಲ್ಲಿ ಪ್ರಕರಣ ಆಗ್ತಾಯಿದೆ ನೋಡಿ, ಇನ್ನೂ ಅದೇನೋ ಆಗ್ತಾಯಿದೆ. ಸೊ ಆ ಒಂದು ನೋಡಿದ ವೇಳೆ ಬೇಜಾರಾಯಿತು ನನಗೆ. ಇಡೀ ಹೋಲ್ ಫ್ಯಾಮಿಲಿ 2 ಹೆಣ್ಮಕ್ಳು ಗಂಡ ಹೆಂಡತಿ ಆತ್ಮಹತ್ಯೆ ಮಾಡಿಕೊಂಡು ಹೋಗಿರ್ತಕ್ಕಂಥದ್ದು. ಸೊ ಅವ್ರು ಒಂದೇ ಅಂತ ಅಲ್ಲ, ತುಂಬ ಆಗ್ತಾನೇ ಇದ್ದಾವೆ. ಬಟ್ ಮಕ್ಕಳೇನು ಮಾಡಿದ್ವು ತಪ್ಪು ಅಷ್ಟೇ. ಸೊ ಆತ್ಮಹತ್ಯೆ ಸಾಲ ಯಾರಿಗಿರಲ್ಲ ಹೇಳಿ, ಸಾಲ ಮಾಡಿದ ಮನುಷ್ಯ, ಸಾಲ ಇಲ್ಲದ ಮನುಷ್ಯ ಯಾರಿದ್ದಾರೆ ಹೇಳಿ? ಸಾಲ ಎಲ್ಲ ಮಾಡೇ ಮಾಡ್ತಾರೆ. ಆ ಸಾಲಕ್ಕೆ ಸೂಕ್ತ ಪರಿಹಾರ ಇದ್ದೇ ಇರುತ್ತೆ. ಸೊ ಹಾಗಾಗಿ ಕೂತು ಮನೆಯಲ್ಲಿ ಹಿರಿಯರಿದ್ದರೆ, ಆಮೇಲೆ ಇಲ್ಲ ಫ್ರೆಂಡ್ಸ್ ಜೊತೆಗೆ, ಇಲ್ಲ ಹೆಂಡತಿ ಜೊತೆಗೆ, ಇಲ್ಲ ಮಕ್ಕಳ ಜೊತೆ ಯಾರ್ದಾರ ಜೊತೆ ಕೂತ್ಕೊಂಡು ಅದನ್ನು ಚರ್ಚೆ ಮಾಡ್ಕೊಳ್ಳಿ, ಅದಕ್ಕೆ ಪರಿಹಾರ ಕಂಡುಕೊಳ್ಳಿ ಅಂತ ಹೇಳ್ತೀನಿ. ಸೊ ನಮ್ಮ ಒಂದು ಕ್ಷಣಿಕ ನಿರ್ಧಾರ ಏನಿದೆ ನಮಗೆ ಇಡೀ ಫ್ಯಾಮಿಲಿನೇ ದುಃಖಕ್ಕೆ ದುಡುತ್ತೆ. ನಾವು ಏನು ಸಾಯಬೇಕು ಅನ್ನೋ ನಿರ್ಧಾರ ತೊಗೋತೀವಿ ನೋಡು, ಅದು ತಪ್ಪು. ಯಾಕಂದರೆ ಎಷ್ಟೋ ಹೆಣ್ಮಕ್ಳು ಒಂಟಿಯಾಗಿ ಜೀವನ ಮಾಡ್ತಾ ಇದ್ದಾರೆ. ಗಂಡ ಇಲ್ಲ ಚಿಕ್ಕ ಚಿಕ್ಕ ವಯಸ್ಸಿಗೆ ನಮ್ಮ ಸುತ್ತಮುತ್ತನೇ ಇರ್ತವೆ ಅಂತಾರ ನೋಡ್ತೀವಿ ನಾವು. ಹಾಗೆಯೇ ಗಂಡ ಚಿಕ್ಕ ವಯಸ್ಸಿಗೆ ಮಕ್ಕಳನ್ನ ಬಿಟ್ಟು ಹೆಂಡತಿ ಬಿಟ್ಟು ಸತ್ತಿರ್ತಾರೆ. ಆಮೇಲೆ ತಂದೆ ತಾಯಿ ಇಲ್ಲದ ಮಕ್ಕಳು ಸಹ ಇವತ್ತು ತುಂಬ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇರೋದು ನೋಡಿರ್ಬೋದು ಸ್ನೇಹಿತರೆ. ಸೊ ಈ ಒಂದು ನನ್ನ ಮನವಿ ಇಷ್ಟೇ, ದಯವಿಟ್ಟು ಈ ಆತ್ಮಹತ್ಯೆ ಅಂತ ಒಂದು ನಿರ್ಧಾರ ತಪ್ಪು. ಆ ಒಂದು ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಿಂದ ಏನು ಸಾಧಿಸ್ದಾಗುತ್ತೆ? ನಮ್ಮ ತಪ್ಪನ್ನು ನಾವೇ ತೊಗೊಂಡು ಇನ್ನು ಜನರ ಬಾಯಿಗೆ ನಾವು ಆಹಾರ ಆಗಿ ಹೋಗ್ತೀವಿ ಹೊರತು ಅವರು ನಮ್ಮನ್ನೇ ಬೈತಾರೆ. ತಪ್ಪು ಮಾಡಿದ್ರು, ಹಾಗಾಗಿತ್ತು ಹೀಗಾಗಿತ್ತು, ಅದನ್ನು ಮಾಡಿದ್ರು ಇದನ್ನು ಮಾಡಿದ್ರು ಅಂತ ಹೇಳ್ಬಿಟ್ಟು ತಲೆಗೂ ನಮ್ಮ ಮಾತಾಡ್ತಾರೆ ವಿನಃ ನಾವು ಏನಕ್ಕಾಗಿ ನಾವು ಮಾನಸಿಕ ಏನಾಗಿದ್ವಿ, ನಮ್ಮ ನೋವು ಏನು ಯಾರೂ ತಿಳ್ಕೊಳ್ಳೋ ಪ್ರಯತ್ನ ಮಾಡಲ್ಲ. ಸೊ ಹಾಗಾಗಿ ಆತ್ಮಹತ್ಯೆ ಅಂತ ನಿರ್ಧಾರಗಳನ್ನ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಸಾಲ ಅನ್ನೋದು ಏನು ಗೊತ್ತಾ, ನಮ್ಮ ಕೈಯಲ್ಲಿರುತ್ತೆ. ಈಗೇನು ನಮ್ಮದು ಕೆಪಾಸಿಟಿ ಏನಿರುತ್ತೆ ಅಷ್ಟಕ್ಕೆ ನಾವು ನಮ್ಮ ಜೀವನನ ಹೊಂದಿಕೊಂಡು ಹೋಗೋ ಪ್ರಯತ್ನ ಮಾಡಬೇಕೆ ವಿನಃ ಅದನ್ನು ಏನು ಜಾಸ್ತಿ ಮಾಡ್ಕೊಳ್ತಾ ಹೋಗಬಾರ್ದು. ದೊಡ್ಡ ದೊಡ್ಡ ಸಿಟಿಗಳಲ್ಲೆಲ್ಲ ಸಾಲ ತೊಗೊಂಡದ್ದು ಅದು ಬಡ್ಡಿ ಕೊಟ್ಟೋದು ಅವ್ರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ನಮ್ಮದು ಎಷ್ಟು ನಮ್ಮ ಅರ್ಹತೆ ನಮ್ಮ ಯೋಗ್ಯತೆ ಎಷ್ಟಿರುತ್ತೋ ಅಷ್ಟನ್ನಷ್ಟೇ ನಾವು ನಿಭಾಯಿಸ್ಕೊಂಡು ಹೋಗೋ ಪ್ರಯತ್ನ ಮಾಡಬೇಕು. ಅದು ಬಿಟ್ಟು ನಾವು ಬೇರೆ ಬೇರೆ ಒಣ ಪ್ರೆಸ್ಟೀಜ್ ತೋರಿಸೋದು, ಅದು ಮಾಡೋದು ಇದು ಮಾಡೋದು ಅದು ತಪ್ಪಾಗುತ್ತೆ. ಯಾಕಂದರೆ ಅದು ಮುಂದೆ ದಿನಗಳಲ್ಲಿ ನಾವು ದುಡ್ಕೊತ ಬಂದು ನಮ್ಮ ಖರ್ಚು ನಿಭಾಯಿಸ್ಕೊಂಡು ಹೋಗಿ ನಮಗೆ ಮನೆಗೆ ತಕ್ಕಂಥ ನಮಗೆ ಅವಶ್ಯಕತೆ ತಕ್ಕಂಥ ಐಟಮ್ಸ್ ತೊಗೊಂಡ್ರು ತಪ್ಪೇನಾಗಲ್ಲ. ಬಟ್ ಸಾಲ ಯಾಕೆ ಜಾಸ್ತಿ? ಆ ಸಾಲ ಅನ್ನೋದು ಮನುಷ್ಯನ ಒಂದು ಖಿನ್ನತೆಗೆ ದುಡಿಬಿಡುತ್ತೆ. ಅದು ಆತ್ಮಹತ್ಯೆ ಪ್ರಚೋದನೆ ಮಾಡುತ್ತೆ. ಅದು ಸಾಲ ಕೊಟ್ಟವರು ಸುಮ್ಮನೆ ಇರ್ತಾರೆ ಹೇಳಿ? ನಾವೇ ಆದರೂ ಸುಮ್ಮನೆ ಇರ್ತೀವಾಗಿರಲ್ಲ. ಸೊ ಹಾಗಾಗಿ ಸಾಲನೂ ಜಾಸ್ತಿ ಮಾಡಿಕೊಂಡು ಅದಕ್ಕೆ ಸಿಲುಕಿ ಅದು ಸಾಲ ತೀರಿಸಿ ಅದೇನು ತೀರಿಸೋವಂಥ ಕೆಪಾಸಿಟಿ ಇದ್ದಷ್ಟೇ ಮಾಡ್ಕೊಳಕ್ಕೆ ಹೋಗಿ ಸಾಲ ಎಲ್ಲರಿಗೂ ಇರುತ್ತೆ. ಕುಟುಂಬ ಅಂದಮೇಲೆ
ಬಂದೇ ಬರುತ್ತೆ, ಆಸ್ಪತ್ರೆ ಬರುತ್ತೆ, ಸ್ಕೂಲ್ ಫೀಸ್ ಬರುತ್ತೆ ಮಕ್ಕಳದು, ಹಾಗೆ ವಯಸ್ಸಾದವರು ಇರ್ತಾರೆ. ಏನೆಲ್ಲ ಒಂದಲ್ಲ ಒಂದು ಕಾರಣಕ್ಕೆ ನಮಗೆ ಹಣದ ಅವಶ್ಯಕತೆ ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಹಾಗಾಗಿ ಇದೇನಿರುತ್ತೆ ಎಕ್ಸ್ಟ್ರಾ ಆ ಖರ್ಚನ್ನು ಆದಷ್ಟು ಕಡಿಮೆ ಮಾಡ್ಕೊತ ಹೋಗಿ. ಅವ್ರೇನಂತಾರೆ ಇವರೇನಂತಾರೆ ಮಂದಿಗೆ ಹೋಲಿಕೆ ಮಾಡಿಕೊಂಡು ಜೀವನ ಮಾಡೋಕ್ಕೆ ಹೋಗಬೇಡಿ. ಅವ್ರು ಹಾಗೇ ಜನ ಯಾವುದಕ್ಕೂ ತೃಪ್ತಿ ಆಗಲ್ಲ. ಅವರು ನಾವು ಸುಮ್ಮನೆ ಇದ್ದರೂ ನಮ್ಮನ್ನು ಇನ್ನೊಂದು ಕೆಲಸಕ್ಕೆ ಪ್ರಚೋದನೆ ಮಾಡ್ತಾನೆ ಇರ್ತಾರೆ. ಸೊ ಹಾಗಾಗಿ ಆ ಪ್ರಚೋದನೆಗಳಿಗೆ ಒಳಗೆ ಹೋಗೋಕೆ ಆಗಬೇಡಿ. ನೀವು ನಮ್ಮದೇನಿದೆಯೋ ಅದನ್ನು ಅಲ್ಲೇ ಅವ್ರು ಏನೇ ಹೇಳಿದ್ರು ಸುತ್ತಮುತ್ತ ನಮ್ಮ ಕೆಲಸ ಮಾಡೋ ಜಾಗದಲ್ಲಿ ಇರ್ಬೋದು, ಮನೆ ಸುತ್ತಮುತ್ತ ಇರ್ಬೋದು, ಅಥವಾ ಇಲ್ಲೋ ಇರ್ಬೋದು, ಇದ್ದೇ ಇರ್ತಾರೆ ಜನ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಮ್ಮ ಒಂದು ಕೆಪಾಸಿಟಿ ಏನಿರುತ್ತೆ ಅದನ್ನಷ್ಟೇ ನಾವು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಹೆಂಡತಿ ಇರಲಿ, ಮಕ್ಕಳು ಇರಲಿ, ಮನೆ ಇರಲಿ, ಅಪ್ಪ ಅಮ್ಮ ಇರಲಿ, ಏನೇ ಇದ್ರೂ ಸಹ ನಮ್ಮ ಒಂದು ಕೆಪಾಸಿಟಿ ಏನಿದೆ ಅದಕ್ಕಷ್ಟೇ ನಮ್ಮ ಜೀವನನ ಹೊಂದಿಸ್ಕೊಂಡು ಹೋಗೋದು ಕಲಿಬೇಕು. ಈ ಸುಮ್ಮನೆ ಅದು ಇದು ಅಂತ ಹೇಳಿಬಿಟ್ಟು ಪ್ರೆಸ್ಟೀಜ್ ತೋರ್ಸೋಕೆ ಹೋಗಿ ನಾವು ಸಾಲ ನೋಡ್ಕೊಂಡು ಸಾಯೋವಂಥದ್ದು ಯಾಕೆ? ಹೌದಿಲ್ವಾ? ಕೈಯಲ್ಲಿ ಕೆಲಸ ಇರುತ್ತೆ, ಹೆಂಡತಿ ಮಕ್ಕಳು ನೋಡಬೇಕು, ಕಷ್ಟ ಸುಖ ನೋಡ್ಕೋಬೇಕು, ಹೋಗಬೇಕು. ಸಾಲ ಇದ್ದರೆ ಸ್ವಲ್ಪ ಸ್ವಲ್ಪ ಕಟ್ಕೊಂಡು ತೀರಿಸ್ಕೋಬೇಕು. ಅದೇ ನಾವೇ ಸಾಯೋಷ್ಟು ಸಾಲ ಮಾಡಿಕೊಂಡು ಯಾಕೆ ಅಂತ. ಸೊ ಹಾಗಾಗಿ ಯಾರ ಮಾತಿಗೂ ಒಳಗೆ ಹೋಗ್ಬೇಡಿ. ಒಳ್ಳೇದು ಹೇಳೋದು ಸಾವಿರಕ್ಕೊಬ್ಬರು, ಕೆಟ್ಟದ್ದು ಪ್ರಚೋದನೆ ಮಾಡೋರೇ ಇರ್ತಾರೆ ನಮ್ಮ ಸುತ್ತಮುತ್ತ. ಸೊ ಹಾಗಾಗಿ ಮಾತಿನಲ್ಲೇ ವಿಶ್ವಾಸ ಇರುತ್ತೆ. ಸೊ ಆ ವಿಶ್ವಾಸದಿಂದ ಎಷ್ಟು ಕ್ರೂರತೆ ಅನ್ನೋದನ್ನು ಕಂಡುಕೊಳ್ಳಿ ನೀವು. ಅವರ ಮಾತಿಗೆ ನೀವು ತಲೆ ಹಾಕ್ಕೊಂಡು ನಾನು ಅದು ತರಬೇಕು ಇದು ತರಬೇಕು ಅಂತಂದರೆ ನಾವು ವಿನಾಶ ಆಗ್ತೀವಿ ಹೊರತು ಅವರಲ್ಲ. ಅವ್ರು ನಮ್ಮ ಕೆಟ್ಟ ಕಾಲಕ್ಕೆ ದುಡಬೇಕು ಅಂತ ಹೇಳೇ ಈ ಥರ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ಆತ್ಮಹತ್ಯೆ ಅನ್ನೋದನ್ನು ಆಯ್ಕೆ ಮಾಡ್ಕೊಳ್ಳೋದೇ ಜೀವನ ಅನ್ನೋದನ್ನು ಆಯ್ಕೆ ಮಾಡಿಕೊಂಡು ಜೀವನದಲ್ಲಿ ಏನೇ ಇದ್ರೂ ಅದನ್ನು ನಾನು ಹೆದರಿಸಿ ನಿಭಾಯಿಸಿ ಎಲ್ಲರ ಮುಂದೂ ನಾನು ಅನ್ಸ್ಕೊತೀನಿ ಅನ್ನೋ ಥರ ಜೀವನ ಮಾಡಿ ಅಂತ ಹೇಳ್ತೀನಿ. ಸೊ ಇದಿಷ್ಟೇ ನನ್ನ ವಿಡಿಯೋ. ಸೊ ಇದರಲ್ಲಿ ತಪ್ಪಿದರೆ ದಯವಿಟ್ಟು ಕಮೆಂಟ್ ಮಾಡಿ. ಯಾರಿಗೂ ನಾನಿಲ್ಲಿ ಇದನ್ನು ಪ್ರೆಸ್ಟೀಜ್ ಬಗ್ಗೆ ಹೇಳ್ತಾ ಇಲ್ಲ. ಯಾಕೆ ನಾವು ಸಾಲ ಮಾಡಿಕೊಂಡು ನಮ್ಮ ಜೀವನ ನಾವು ನಾಶ ಮಾಡ್ಕೋಬೇಕು, ಅದು ಒಂದೇ ಮನವಿ ಹೇಳ್ತಾ ಇರೋದು. ಸೊ ಹಾಗಾಗಿ ಯಾವುದೇ ವಿಷಯ ಇರಲಿ, ಅದು ಒಂದು ಚಿಕ್ಕ ವಿಷಯನೇ ಇರಲಿ, ದೊಡ್ಡ ವಿಷಯ ಹೆಚ್ಚು ಚಿಕ್ಕ ವಿಷಯದಿಂದ ನಾವು ಮನಸ್ತಾಪಗಳು ಸ್ಟಾರ್ಟ್ ಆಗ್ತವೆ. ಸೊ ಹಾಗಾಗಿ ಈ ಮನಸ್ತಾಪಗಳನ್ನು ಬಿಟ್ಟು ನಮ್ಮ ದುಡಿಮೆ, ನಮ್ಮ ಕೆಲಸ ಏನಿರುತ್ತೋ ಅದ್ರ ಕಡೆ ನಾವು ಹೆಚ್ಚು ಒಲವು ಕೊಟ್ಟು ನಮ್ಮ ಒಂದು ಕುಟುಂಬದ ಕಡೆಗೆ ನಾವು ಜಾಸ್ತಿ ಪ್ರೀತಿ ವಿಶ್ವಾಸ ಕೊಟ್ಕೊಂತ ಹೋದರೆ ಅವರು ಸಹ ರೆಸ್ಪೆಕ್ಟ್ ಮಾಡ್ತಾರೆ, ನಾವು ರೆಸ್ಪೆಕ್ಟ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಈ ಒಂದು ವಿಷಯನ ನಿಮ್ಮ ಜೊತೆ ಚರ್ಚೆ ಮಾಡಬೇಕು ಅಂತ ತುಂಬ ದಿನದಿಂದ ನಾನು ನೋಡ್ತಾನೆ ಇದ್ದೀನಿ. ಪ್ರತಿನಿತ್ಯ ಕನ್ನಡ ಪೇಪರ್ ಓದಿದರೆ ಇವೇ ಕಾಣ್ತವೆ. ಮೇಲ್ಪುಟದಲ್ಲಿ ಅಷ್ಟು ಆತ್ಮಹತ್ಯೆ, ಇಷ್ಟು ಆತ್ಮಹತ್ಯೆ ಆಗಿದ್ವು, ಅಲ್ಲೇ ತಲೆ ಕೊಟ್ಟರು, ಇದೇ ನೋಡ್ತಾ ಇರ್ತೀವಿ. ಸೊ ಹಾಗಾಗಿ ಏನೇ ಸಮಸ್ಯೆ ಇದ್ರೂ ಕೂತ್ಕೊಂಡು ಮನೆಯಲ್ಲಿ ಪರಿಹಾರ ಮಾಡ್ಕೊಳ್ಳಿ. ಸಾವು ಒಂದೇ ಪರಿಹಾರ ಅಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ಕೊನೆವರೆಗೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಟೇಕ್ ಕೇರ್, ಬೈ ಬೈ.